ಶುಭಾಕಾಂಕ್ಷೆಗಳು ಕೂಡ ಕಾಯ್ತಿದ್ದಾರೆ. ಎಷ್ಟು ಜನ ಹೋಗ್ತಾ ಇದೀರಿ? ಟಿಕೆಟ್ ಏನಾದ್ರು ಬುಕ್ ಆಯ್ತಾ? ನಾವು ಟಿಕೆಟ್ ಬುಕ್ 5 ನಿಮಿಷ ಮಾಡ್ಬಿಡ್ತೀವಿ. ಟಿಕೆಟ್ ಬುಕ್ ನಾವು 40 ಜನ, ನಾವು 3 ಸರಿ 4 ಸರಿ ಗೆದ್ದವರು 40 ಜನ ಇದ್ದೀವಿ. ಹೋದ ಸರಿ ಬೆಂಗಳೂರಿನ 40 ಜನ ಕೂಡ ಸೇರಿ ಸೈನ್ ಹಾಕಿ ಮೆಮೊರಂಡಮ್ CM ಕೊಟ್ಟಿದ್ವಿ, DK ಶಿವಕುಮಾರ್ ಕೊಟ್ಟಿದ್ವಿ. ನಾವು 40 ಜನ ಸೈನ್ ಮಾಡಿ ಡೆಲ್ಲಿಗೆ ಹೋಗ್ಬೋದು ಡಿಸೈಡ್ ಮಾಡಿದ್ವಿ. ಕಾರಣ ಅಂತ ಒಂದು 12 ಜನ ಬರಲಿಲ್ಲ. ಯಾಕಂದ್ರೆ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಇತ್ತು, ಮತ್ತು ಬೇರೆ ಬೇರೆ ಮದುವೆ ಮುಂಚೆಗಳ ಕಾರ್ಯಕ್ರಮ ಇತ್ತು. ಅದರಿಂದ ಅಲ್ವಾ, ಅವಾಗ ನಾವು ಹೋದಾಗ ಪ್ರಾಬ್ಲಮ್ ಆಯ್ತು, ಹಾಗಾಗಿ ಬಂದಿಲ್ಲ. ಆಮೇಲೆ ನಾವು ಹೋಗಿದ ತಕ್ಷಣ ಅವತ್ತಿನ ಸಾಯಂಕಾಲದಿಂದನೇ ಕಾಂಗ್ರೆಸ್ ಅಧ್ಯಕ್ಷರಾದ ನಮ್ಮ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮೀಟ್ ಮಾಡಿದ್ವಿ. ಸುಲಭ 1 ಅವರ್ ಡಿಸ್ಕಸ್ ಮಾಡಿದ್ರು. ಅವರು ಕೂಡ ಅವರೆಲ್ಲ ಹೋದಪ್ಪ, ನಿಮಗೆಲ್ಲ ಅವಕಾಶ ಮಾಡಿಕೊಂಡು ನಿಮಗೆಲ್ಲ ಸೀನಿಯರ್ ಇದ್ದೀರಿ, ನಿಮ್ಮ CM ಬರಲಿ ಮಾತಾಡಿ ಈ ತಿಂಗಳು ಮತ್ತೆ ಸುರ್ಜೇವಾಲ ಅವ್ರು ಮಾತನಾಡಿದ್ರು. ಬೆಳಿಗ್ಗೆ ಸುರ್ಜೇವಾಲ ಅವರು ಪಾರ್ಲಿಮೆಂಟ್ ಹೊರಟಿದ್ರು. ಅಶೋಕ್ ಅವರೇ ಸಾಯಂಕಾಲ ನೀವು 6 ಗಂಟೆ ಅಷ್ಟೊತ್ತಿಗೆ AICC ಆಫೀಸ್ ಬಂದು ಎಲೆಕ್ಟ್ರಿಕ್ ಮಾತಾಡ್ತಾರೆ. ಆಮೇಲೆ ಮತ್ತೆ ಸಾಯಂಕಾಲ ಅವರೇ ಫೋನ್ ಮಾಡಿ 6 ಗಂಟೆ ಬೇಡ 5 ಗಂಟೆಗೆ ಅಂತ ಇದನ್ನ ಮೀಟಿಂಗ್ನ ಪ್ರೀಫೋನ್ ಮಾಡಿಕೊಂಡು AICC ಹಳೆ ಕಾಂಗ್ರೆಸ್ ಸಂಸ್ಥೆಗೆ 1 ಅವರ್ ಮಾತಾಡಿ ಮಾತು ಕೊಟ್ಟು, ನಿಜ ನಿಮಗೆ 2 ವರ್ಷ ಆದಮೇಲೆ ನಿಮಗೆಲ್ಲ ಮಂತ್ರಿಮಂಡಲಕ್ಕೆ ಎಲ್ಲರಿಗೂ ಅವಕಾಶ ಕೊಡ್ತೀನಿ ಅಂತ ಹೇಳಿ ನಿಜ. ಮುಖ್ಯಮಂತ್ರಿಗೆ 6 ತಿಂಗಳ ಹಿಂದೆನೇ ನಾವು ಹೇಳಿದ್ವಿ ಮಾಡಿ ಅಂತ. ಆದರೆ ಮುಖ್ಯಮಂತ್ರಿ ಒಂದು 4-5 ತಿಂಗಳು ಟೈಮ್ ಕೊಡಿ ಅಂತ ಕೇಳಿದ್ರು. ಅದರಿಂದ ರಾಹುಲ್ ಗಾಂಧಿಯವರು CM ಆಗಿರೋರು ಕೇಳ್ತಾ ಇದ್ದಾರೆ, ಟೈಮ್ ಒಂದು 4-5 ತಿಂಗಳು ಅಂತ ಹೇಳ್ತಾರೆ. ಆಗಲಿ 5-6 ತಿಂಗಳಾಗಲಿ, ಆಮೇಲೆ ಒಂದೇ ಸೇರಿ ಕೂತ್ಕೊಂಡು ರಿಜಿಸ್ಟ್ರೇಷನ್ ಮಾಡೋಣ ಅಂತ ಹೇಳಿದ್ರು. ರಾಹುಲ್ ಗಾಂಧಿ ಅವರು ಹಿಂಗೆ ಹೇಳಿದ್ರಿಂದ ನಾವು ಮುಂದೆ ಹೋದ್ವಿ. ಈಗಾಗಲೇ ಆ ಟೈಮ್ ಕೂಡ ಭಾರ ಇದೆ. ಈಗ ಬೇರೆ ರಾಜ್ಯಗಳ ಚುನಾವಣೆ ಫಲಿತಾಂಶ 4ನೇ ತಾರೀಕು ಬರುತ್ತೆ. 4ನೇ ತಾರೀಕು ಬಂದಿದ್ದ ತಕ್ಷಣ ಪೋಸ್ಟರ್ ಸ್ಟಾರ್ಟ್ ಮಾಡಿ ಮೇ ಹಂತದೊಳಗೆ ಮೇ ಎಂಡೊಳಗೆ ನಿಮಗೆ ನಾವು ನ್ಯಾಯ ತೋರಿಸ್ಕೊಡ್ತೀವಿ. ಮತ್ತು ಚೇರ್ಮನ್ಸ್ಗೂ ಕೂಡ ಇವಾಗ ಪ್ರೆಸೆಂಟ್ ಚೇರ್ಮನ್ ಯಾರು 2 ವರ್ಷ ಕಂಪ್ಲೀಟ್ ಮಾಡೋದು ಅವ್ರನ್ನ ಚೇಂಜ್ ಮಾಡ್ತೀವಿ. ಮತ್ತೆಲ್ಲ ಬೋರ್ಡ್ ಮೆಂಬರ್ಸ್ ಕೂಡ ಸುಮಾರು 1000 ಜನ, 1,000-1,500 ಜನಕ್ಕೆ ಬೋರ್ಡ್ನವರು ಕೂಡ ಅವಕಾಶ ಮಾಡಿಕೊಡ್ತಾರೆ ಸುರ್ಜೇವಾಲ ಹೇಳಿದ್ದಾರೆ. ಅದ್ರ ಪ್ರಕಾರ ನಾವು ಇನ್ನೊಂದು 2 ದಿನದಾಗೆ ನಾವೆಲ್ಲ ಮತ್ತೆ ಮೀಟಿಂಗ್ ಸೇರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಸೇರಿ ಮೀಟಿಂಗ್ ಮಾಡಿ ಯಾವತ್ತು ಹೋಗ್ಬೇಕು ಅಂತ ಡಿಸೈಡ್ ಮಾಡಿ, ನನ್ನ ಪ್ರಕಾರ ನಾವೆಲ್ಲ ಮಾತಾಡೋ ಪ್ರಕಾರ 4ನೇ ತಾರೀಕು ರಿಸಲ್ಟ್ ಬಂದ 6-7ನೇ ತಾರೀಕಿಗೆ ಅದೇ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸರಿ, ಈಗ ಹೈಕಮಾಂಡ್ ಪದೇ ಇಂತಹ ಸಬೂಬುಗಳನ್ನ ಹೇಳ್ಕೊಂಡು ಮುಂದೂಡ್ಕೊಂಡು ಒಂದೊಂದು ರಾಜ್ಯದ ಎಲೆಕ್ಷನ್ ಮತ್ತೆ ರಾಜ್ಯದಲ್ಲಿ ಏನೇನೋ ಡೆವಲಪ್ಮೆಂಟ್ಸ್ ಅಂತ ಹೇಳ್ಕೊಂಡು ಒಂದು 6 ತಿಂಗಳಿಂದ ಮುಂದೂಡ್ತಾ ಬರ್ತೀವಿ. ಈಗೂ ಮುಂದೂಡಲ್ಲ ಅನ್ನುವಂಥ ಭರವಸೆ ನಮಗೆ 100ಕ್ಕೆ 100% ನಮ್ಮ ಹೈಕಮಾಂಡ್ನವ್ರ ಮೇಲೆ ನಂಬಿಕೆ ಇದೆ. 100ಕ್ಕೆ 100% ಮೇ ಒಳಗೆ ನಮಗೆ ನ್ಯಾಯ ಕೊಡಿಸ್ತಾರೆ. ಕೊಡ್ಲಿಲ್ಲ ಅಂದ್ರೆ ಒಂದು ವೇಳೆ ನಿಮ್ಮ ಹೋರಾಟ ಹೆಂಗಿರುತ್ತೆ? ಕೊಡ್ಲಿಲ್ಲ ಅಂದ್ರೆ ಹೋರಾಟ ಇದೇ ಇರ್ತದೆ. ಕೊಡೋರ್ಗು ಹೋರಾಟವೇ, ಪ್ರಮಾಣ ವಚನ ಸ್ವೀಕಾರ ಮಾಡೋರು ಹೋರಾಟವೇ. ಸಂಪೂರ್ಣ ರೀಶಫಲ್ ಆಗಬೇಕು ಅಂತ ನಾವು ಸ್ವಾಮಿ, ನಮಗೆ ಸುರ್ಜೇವಾಲ ಅವರು ಹೇಳಿದ್ದು ಏನಂದ್ರೆ, ನಮ್ಗೆ ಅವಾಗ ಮಿನಿಸ್ಟ್ರಿ ಮಾಡೋ ಟೈಮ್ಗೆ 4-5 ಜನ 10-15 ಅವ್ರು ಹೇಳಿದ್ರು, we will retain 4-5 members senior minister and we'll give chance to everybody ಅಂತ ಹೇಳಿದ್ರು. ಹಾಗೆ 30 ಜನ ಕೊಡ್ಬೇಕವ್ರೆ. we will retain 4-5 senior ಅಂದ್ರೆ 34 4 ಜನ ಹೋದ್ರು, ಈಗ 30 ಜನ ಆಯ್ತು. ನಮ್ಗೆ 30 ಜನ ಕೊಡೋದು ಬೇಡ, 25 ಜನಕ್ಕಾರ ಕೊಡಿ ಅಂತ ನಮ್ಮ ಬೇಡಿಕೆ ಇದೆ. ಈಗ ಇಲ್ಲೇ ಸಚಿವ ಸ್ಥಾನ ಕೊಟ್ಟರು ಸರ್, ಈಗ ಎಲೆಕ್ಷನ್ ಕಡೆಗೆ ಎಲ್ಲ ಹೋಗ್ಬೇಕು ಸರ್. ಎಲೆಕ್ಷನ್ಗೆ ಹೋಗೇ ಹೋಗುತ್ತೆ ನ್ಯಾಚುರಲ್. ಮಿನಿಸ್ಟರ್ ಆದ್ಮೇಲೂ ಮಾಡ್ಬೇಕು, ಆಗದಿದ್ರು ಮಾಡ್ಬೇಕು. ನಾವು ಚುನಾವಣೆ ಗೆಲ್ಬೇಕಾದ್ರೆ ನಾವು ಆ ಕಡೆ ಕಾನ್ಸಂಟ್ರೇಟ್ ಮಾಡಲೇಬೇಕು. ಇನ್ನೂ 2 ವರ್ಷ ಇದೆ. 1 ವರ್ಷನಾದ್ರೂ ಮಂತ್ರಿಮಂಡಲ ಮಾಡಿ ಸ್ವಲ್ಪ ಎಲ್ಲರಿಗೂ ಸಹಾಯ ಮಾಡೋಕ್ಕೆ, ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ನಾವು ಗಮನ ಕೊಡ್ತೀವಿ. ಕೊನೆ ವರ್ಷ ಹೆಂಗಿದ್ರು ನಾವು ನಮ್ಮ ಕಾನ್ಸ್ಟಿಟ್ಯೂನ್ಸಿ ನಮ್ಮ ಇದಕ್ಕೆ ಗಮನ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು, ನಮಸ್ಕಾರ ಎಲ್ಲರಿಗೂ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.